ಇವತ್ತಿನ ನಮ್ಮ ಭಾರತದ ಭಾಷೆಗಳಾದಂತಹ ಗುಜರಾತಿ ಇರ್ಬೋದು, ಒರಿಯಾ ಇರ್ಬೋದು, ಬೆಂಗಾಲಿ ಇರ್ಬೋದು, ಮೈಥಿಲಿ ಇರ್ಬೋದು, ಮರಾಠಿ ಇರ್ಬೋದು, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಈ ಥರ ಎಲ್ಲ ಭಾಷೆಗಳ ಒಂದು ಬೆಳವಣಿಗೆಯಲ್ಲಿ ಕನ್ನಡದ ಅರಸರುಗಳ ಪಾತ್ರ ಬಹುದೊಡ್ಡದಿದೆ. ನಾಣ್ಯದೇವ ಮೈಥಿಲಿ ಭಾಷೆಯಲ್ಲಿ ಸಾಕಷ್ಟು ಪ್ರಬಂಧಗಳನ್ನು ಬರೆದು ಮೈಥಿಲಿ ಇತಿಹಾಸಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆತ ಮೈಥಿಲಿ ಭಾಷೆಯಲ್ಲಿ ಬರೆದ ಗ್ರಂಥದ ಹೆಸರು ಸರಸ್ವತಿ ಹೃದಯ ಅಲಂಕಾರ. ನರಸಿಂಹದೇವನ ಆಳ್ವಿಕೆಯಲ್ಲಿ ನಾವು ನಿಂತಿರೋ ಇದೇ ನೆಲದಲ್ಲಿ ಬಹುತೇಕ ಮೈಥಿಲಿ ಧಾರ್ಮಿಕ ಗ್ರಂಥಗಳ ರಚನೆಯಾಗುತ್ತೆ. ಈ ಎಲ್ಲ ಮಾಹಿತಿ ನಮಗೆ ಅದೇ ಗ್ರಂಥಗಳಿಂದ ಸಿಗುತ್ತೆ. ನಾವು ಭಾರತದಲ್ಲಿರುವಂತಹ ಒಂದು ಬಹುಭಾಷಾ ಒಂದು ವೈವಿಧ್ಯತೆಯನ್ನು ಏನು ನೋಡ್ತೀವೋ ಅದಕ್ಕೆಲ್ಲ ಆ್ಯಕ್ಚುಲಿ ಕನ್ನಡಿಗರೇ ಕಾರಣ ಅನ್ನೋದಕ್ಕೆ ನಾನು ಸಾಕಷ್ಟು ನಿಮಗೆ ಮಾಹಿತಿಗಳನ್ನ ಮುಂದಿನ ದಿನಗಳಲ್ಲೂ ಒದಗಿಸ್ತೀನಿ. ಕಾರಣ ಏನು ಅಂದರೆ ಇವತ್ತಿನ ನಮ್ಮ ಭಾರತದ ಭಾಷೆಗಳಾದಂತಹ ಗುಜರಾತಿ ಇರ್ಬೋದು, ಒರಿಯಾ ಇರ್ಬೋದು, ಬೆಂಗಾಲಿ ಇರ್ಬೋದು, ಮೈಥಿಲಿ ಇರ್ಬೋದು, ಮರಾಠಿ ಇರ್ಬೋದು, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಈ ಥರ ಎಲ್ಲ ಭಾಷೆಗಳ ಒಂದು ಬೆಳವಣಿಗೆಯಲ್ಲಿ ಕನ್ನಡದ ಅರಸರುಗಳ ಪಾತ್ರ ಬಹುದೊಡ್ಡದಿದೆ. ಏಕೆಂದರೆ 11ನೇ ಶತಮಾನದ ನಂತರದ ಭಾರತವನ್ನು ನೋಡಿದ್ರೆ ಇವತ್ತಿನ ಆಧುನಿಕ ಭಾರತದ ಭಾಷೆಗಳೆಲ್ಲವೂ ಹುಟ್ಟಿರೋದು ಅದೇ ಕಾಲಮಾನದಲ್ಲಿ. ಹಾಗಾಗಿ ನೀವು 11-12ನೇ ಶತಮಾನದ ಒಂದು ಇತಿಹಾಸ ಅಥವಾ ರಾಜಕೀಯ ಒಂದು ಬದಲಾವಣೆಗಳನ್ನ ನೋಡಿದ್ರೆ ಕನ್ನಡಿಗರು ಬೇರೆ ಬೇರೆ ಪ್ರಾಂತ್ಯಗಳನ್ನು ಆಡಳಿತ ಮಾಡಿದಾಗ ಅಲ್ಲಿದ್ದಂತಹ ಸ್ಥಳೀಯ ನುಡಿಗಳನ್ನು ತಗೊಂಡು ಅದನ್ನು ಬೆಳೆಸಿದ ಕಾರಣವಾಗಿಯೇ ಇಷ್ಟೊಂದು ಇವತ್ತಿಗೆ ಭಾರತದಲ್ಲಿ ಭಾಷೆಗಳ ಒಂದು ಗಟ್ಟಿತನ ಈಗಲೂ ಉಳ್ಕೊಂಡಿದೆ. ಹಾಗಾಗಿ ಭಾರತದ ಒಂದು ಬಹುಭಾಷಿಕ ಸಂಸ್ಕೃತಿಗೆ ಕನ್ನಡಿಗರ ಕೊಡುಗೆ ಮಾತ್ರ ತುಂಬ ದೊಡ್ಡದಿದೆ. ಅಥವಾ ಭಾರತದ ಒಂದು ಬಹುಭಾಷಿಕ ಸಂಸ್ಕೃತಿಗೆ ಕನ್ನಡಿಗರೇ ಕಾರಣ ಅಂತ ನಾವು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಕೋಬೇಕಾಗಿದೆ. ಕರ್ನಾಟಕ ವೀರರ ಭೂಮಿ. 10 ಕನ್ನಡದ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹುದೊಡ್ಡದು. ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನು ಹಾಕಿಸಿದ್ದು ಕನ್ನಡದ ಅರಸುಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ. ಹಾಗೆ ಈ ಟಿ ಶರ್ಟ್ನಲ್ಲಿ ಕಂಡುಬರುವ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುಣರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿದು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ. ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಎತ್ತಿಡಿಯುವ ಇಂಥ ಟಿ ಶರ್ಟ್ ಅನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಇಲ್ಲಿ ಮೈಥಿಲಿ ಭಾಷೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ರೋಷನ್ ಅವರೇ ಧನ್ಯವಾದಗಳು. ಮೈಥಿಲಿ ಭಾಷೆಗೆ ಕರ್ನಾಟಕ ಸಾಮ್ರಾಜ್ಯದ ಕೊಡುಗೆಗಳಾದರೂ ಏನು ಅಂತ ತಿಳಿಸ್ಕೊಡಿ. ನೋಡಿ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕರ್ನಾಟ ರಾಜವಂಶ ಈ ನಾಡಿಗೆ ಬಂದು ಮೈಥಿಲಿ ನಾಗರಿಕತೆಯನ್ನು ಶ್ರೇಷ್ಠ ಮಟ್ಟಕ್ಕೆ ಏರಿಸಿದ್ದಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ. ಭೋಜಪುರಿ ಭಾಷೆಯಲ್ಲಿ ಹಲವಾರು ಗ್ರಂಥಗಳನ್ನು ರಚಿಸಿ ಅದರ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಮುನ್ನಡೆಸುವ ಕೆಲಸಗಳು ಅವರ ಕಾಲದಲ್ಲೇ ಸಾಕಷ್ಟು ನಡೆದಿವೆ. ಉದಾಹರಣೆಗೆ ಸ್ವತಃ ಕರ್ನಾಟ ವಂಶದವನೇ ಆದ ತಿರ್ಹುಟ್ ರಾಜ್ಯದ ಮೊದಲ ರಾಜ ನಾಣ್ಯದೇವ ಮೈಥಿಲಿ ಭಾಷೆಯಲ್ಲಿ ಸಾಕಷ್ಟು ಪ್ರಬಂಧಗಳನ್ನು ಬರೆದು ಮೈಥಿಲಿ ಇತಿಹಾಸಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆತ ಮೈಥಿಲಿ ಭಾಷೆಯಲ್ಲಿ ಬರೆದ ಗ್ರಂಥದ ಹೆಸರು ಸರಸ್ವತಿ ಹೃದಯ ಅಲಂಕಾರ. ಇದೇ ಕೃತಿಯಿಂದ ಮೈಥಿಲಿ ಭಾಷೆ ಮತ್ತು ಜನಾಂಗದ ಹೆಸರು ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿ ಆಯಿತು ಮತ್ತು ಇತಿಹಾಸದಲ್ಲಿ ಇದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ನಾಣ್ಯದೇವನ ಬಗ್ಗೆ ಹೇಳಲೇಬೇಕಾದ ಮತ್ತೊಂದು ವಿಷಯ ಏನೆಂದರೆ ಆತ ಭರತಮುನಿಯ ನಾಟ್ಯಶಾಸ್ತ್ರದ ಮೇಲೆ ಒಂದು ಟೀಕಾ ಗ್ರಂಥವನ್ನು ಸಹ ಮೈಥಿಲಿ ಭಾಷೆಯಲ್ಲೇ ಬರೆದಿದ್ದಾರೆ. ಇದರಿಂದ ಮೈಥಿಲಿ ಭಾಷೆ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯನೇ ಶುರು ಆಯಿತು ಅಂತ ಹೇಳ್ಬೋದು. ನಾಣ್ಯದೇವನಷ್ಟೇ ಅಲ್ಲದೆ ಆತನ ಜೊತೆ ಇದ್ದ ಮಂತ್ರಿಗಳು ಸಹ ಇದೇ ಥರ ಹಲವಾರು ಗ್ರಂಥಗಳನ್ನು ಬರೆಯುವ ಮೂಲಕ ಮೈಥಿಲಿ ಭಾಷೆಗೆ ಕೊಡುಗೆ ನೀಡಿದ್ದಾರೆ. ಉದಾಹರಣೆಗೆ ನಾಣ್ಯದೇವನಿಗೆ ತುಂಬ ಪ್ರಿಯವಾದ ಮಂತ್ರಿ ಶ್ರೀಧರದಾಸರು ಮೈಥಿಲಿ ಭಾಷೆಯಲ್ಲಿ ಸಾಕಷ್ಟು ಗ್ರಂಥಗಳನ್ನು ಬರೆದು ಮೈಥಿಲಿ ಭಾಷೆಯ ಸುವರ್ಣಯುಗ ಆರಂಭವಾಗೋಕ್ಕೆ ಕಾರಣವಾದರು. ಅದಕ್ಕಾಗಿ ನಾಣ್ಯದೇವನ ಜೊತೆ ಅವರ ಹೆಸರಿಗೂ ತುಂಬ ಗೌರವ ಇದೆ. ಸದ್ ಉಕ್ತಿ ಕರ್ಣಾಮೃತ, ವಾಸುದೇವ ಉಪಾಧ್ಯಾಯ ಶಾಂತಿಪೋಷಕ ಪ್ರಕರಣ ಗ್ರಂಥ, ಹೀಗೆ ಹಲವಾರು ಗ್ರಂಥಗಳನ್ನು ಶ್ರೀಧರದಾಸರು ಬರೆದಿದ್ದು ಅವುಗಳನ್ನು ಮೈಥಿಲಿ ಭಾಷೆಯ ಅತ್ಯಂತ ಶ್ರೇಷ್ಠ ಕೃತಿಗಳು ಅಂತ ಹೇಳಲಾಗುತ್ತೆ. ಒಂದು ಮಟ್ಟಿಗೆ ಮೈಥಿಲಿ ಸಾಹಿತ್ಯಕ್ಕೆ ಅಡಿಪಾಯ ಹಾಕಿದ್ದೇ ಈ 2 ಪುಸ್ತಕಗಳು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ನಾಣ್ಯದೇವನ ನಂತರ ಮಲ್ಲದೇವನ ಆಳ್ವಿಕೆ ಶುರುವಾಗುತ್ತೆ. ಆತ ಕೂಡ ಮೈಥಿಲಿ ಭಾಷೆಯಲ್ಲಿ ಕೆಲವು ಕೃತಿಗಳನ್ನು ಬರೆದಿದ್ದಾನೆ. ಉದಾಹರಣೆಗೆ ಆತ ಗೀತಿ ಸಂಗ್ರಹ ಅನ್ನೋ ಹೆಸರಿನಲ್ಲಿ ಹಾಡುಗಳನ್ನು ಸಂಕಲಿಸಿದ್ದಾನೆ. ಮತ್ತು ಆ ಸಂಕಲನದ ಒಂದು ಹಾಡಿನಲ್ಲಿ ಹೃದಯ್ ಹಾರ್ ರಾಕಲ್ ಮೋರ್ ಎಸಾನ್, ಪಿಯಾರ್ ಮೋರ್ಗೆಲ್ ಚಡಿರೆ, ನಿರುಪ್ದೇವ್ ಕಾಹ್ಸುಲ್ ಅಂತ ಬರೆದಿದ್ದಾನೆ. ಗೀತಿ ಸಂಗ್ರಹದ ಈ ಕಾವ್ಯದಲ್ಲಿ
ನಾವು ಮೈಥಿಲಿ ಮತ್ತು ಭೋಜಪುರಿ ಭಾಷೆಗಳು ಮೇಳೈಸಿರೋದನ್ನು ನೋಡಬಹುದು. ಈ ಎರಡೂ ಭಾಷೆಗಳನ್ನು ಒಂದೇ ಕಡೆ ಬಳಸಿರೋ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾನೆ ಇರುತ್ತೆ. ಯಾಕಂದರೆ ಈ ಎರಡೂ ಭಾಷೆಗಳು ಬೇರೆ ಬೇರೆ ಅಂತ ಬಹಳಷ್ಟು ಜನ ನರೇಟಿವ್ ಕಟ್ಟಿದ್ದಾರೆ. ಆದರೆ ಈ ಹಾಡುಗಳನ್ನು ಬರೆದ ಸಮಯದಲ್ಲಿ ಮೈಥಿಲಿ ಮತ್ತು ಭೋಜ್ಪುರಿ ಎರಡನ್ನೂ ಸಾಮಾನ್ಯವಾಗಿ ಒಟ್ಟಿಗೆ ಬಳಸಲಾಗ್ತಿತ್ತು. ಸಾಮಾನ್ಯವಾಗಿ ಯಾವುದೇ ಕೃತಿಯ ಒಂದೇ ಭಾಗದಲ್ಲಿ ಪದ್ಯದಲ್ಲಿ ಅಷ್ಟೇ ಯಾಕೆ ಒಂದೇ ವಾಕ್ಯದಲ್ಲಿ ಕೂಡ ಬಳಸ್ತಾ ಇದ್ರು. ಮತ್ತು ಈ ವಿಷಯ ನಮಗೆ ಗೀತಿ ಸಂಗ್ರಹದ ರಚನೆಯಿಂದ ಖಾತ್ರಿಯಾಗತ್ತೆ. ಮಲ್ಲದೇವನ ನಂತರ ಗಂಗದೇವ ಆಳೋಕೆ ಶುರು ಮಾಡಿದಾಗ ಆತ ಕೂಡ ಮೈಥಿಲಿ ಭಾಷೆಯಲ್ಲಿ ಕೆಲವು ಕೃತಿಗಳನ್ನು ರಚಿಸಿ ಮೈಥಿಲಿ ಭಾಷೆಯ ಇತಿಹಾಸಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾನೆ. ಉದಾಹರಣೆಗೆ ಆತ ರಚಿಸಿದ ಒಂದು ಕೃತಿ ಗೋಪತ ರಾಮಾಯಣ. ಇದರಿಂದ ಮೈಥಿಲಿ ಭಾಷೆ ಅತ್ಯುನ್ನತ ಮಟ್ಟಕ್ಕೇರಿತ್ತು. ಗಂಗದೇವನ ನಂತರ ನರಸಿಂಹದೇವ ಸಿಂಹಾಸನ ಇರ್ತಾನೆ. ಆತನ ಕಾಲದಲ್ಲೂ ಮೈಥಿಲಿ ಭಾಷೆಯ ಪ್ರಮುಖ ಕೃತಿಗಳ ರಚನೆ ಆಗುತ್ತೆ. ಆತನ ಆಳ್ವಿಕೆಯ ಕಾಲದಲ್ಲಿ ಕರ್ಮಾದಿತ್ಯ ಠಾಕೂರ್ ಮತ್ತು ವಿದ್ಯಾಪತಿ ಅನ್ನೋ ಮೈಥಿಲಿ ಭಾಷೆಯ ಇಬ್ಬರು ಮುಖ್ಯ ಕವಿಗಳನ್ನು ಕಾಣಬಹುದು. ಅವರನ್ನು ಮೈಥಿಲಿ ಭಾಷೆಯ ಶ್ರೇಷ್ಠ ಕವಿ ಅಂತ ಪರಿಗಣಿಸಲಾಗುತ್ತೆ. ನರಸಿಂಹದೇವನ ಆಳ್ವಿಕೆಯಲ್ಲಿ ನಾವು ನಿಂತಿರೋ ಇದೇ ನೆಲದಲ್ಲಿ ಬಹುತೇಕ ಮೈಥಿಲಿ ಧಾರ್ಮಿಕ ಗ್ರಂಥಗಳ ರಚನೆಯಾಗುತ್ತೆ. ಈ ಎಲ್ಲ ಮಾಹಿತಿ ನಮಗೆ ಅದೇ ಗ್ರಂಥಗಳಿಂದ ಸಿಗುತ್ತೆ. ಹಾಗೆ ನಾವಿನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಹೋದರೆ ನೇಪಾಳದ ಹಲವಾರು ಸ್ಥಳಗಳಲ್ಲಿ ಈ ಕೃತಿಗಳ ಮೂಲ ಪ್ರತಿಗಳನ್ನು ಅಧ್ಯಯನಕ್ಕೆ ಸುಲಭವಾಗಿ ಸಿಗೋ ಹಾಗೆ ಕಾಪಾಡಲಾಗಿದೆ. ನಮ್ಮ ಹಿರಿಯರ ಮನೆಗಳಲ್ಲೂ ಅವುಗಳಿವೆ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಇದರ ನಂತರ ರಾಮ್ ಸಿಂಗ್ ದೇವ ಅಧಿಕಾರಕ್ಕೆ ಬರ್ತಾನೆ. ಮೈಥಿಲಿ ಭಾಷೆ, ಸಾಹಿತ್ಯ ಮತ್ತು ಜನಾಂಗ ಅತ್ಯಂತ ಉನ್ನತ ಮಟ್ಟ ತಲುಪಿದ್ದು ಆತನ ಕಾಲದಲ್ಲೇ ಅಂದರೂ ಸುಳ್ಳಲ್ಲ. ಆತನ ಆಳ್ವಿಕೆಯಲ್ಲಿ ಮೈಥಿಲಿ ಭಾಷೆಗೆ ಹೊಸತೊಂದು ರೂಪ ಸಿಕ್ಕು ಮತ್ತೊಂದು ದೊಡ್ಡ ಮಟ್ಟವನ್ನೇ ತಲುಪಿತು ಅಂತ ಹೇಳ್ಬೋದು. ಆ ಸಮಯದಲ್ಲೂ ಕೂಡ ಬಹಳಷ್ಟು ಸಾಹಿತ್ಯ ಕೃಷಿಯಾಯಿತು. ಅವುಗಳನ್ನು ಹೇಳ್ತಾ ಹೋದರೆ ದಿನಪೂರ್ತಿ ಬೇಕಾಗುತ್ತೆ. ಆದರೆ ನಮ್ಮ ಹತ್ರ ಸಮಯ ಕಡಿಮೆ ಇರೋ ಕಾರಣ ನಾನು ಆ ಪಟ್ಟಿಯನ್ನು ಇಲ್ಲಿ ಹೇಳೋಕ್ಕೆ ಹೋಗಲ್ಲ. ಇನ್ನು ಮುಂದಕ್ಕೆ ಹೋಗೋಣ. ರಾಮ್ ಸಿಂಗ್ ದೇವನ ನಂತರ ಶಕ್ತಿ ಸಿಂಗ್ ದೇವನ ಆಡಳಿತದ ಕಾಲ. ಆತನ ಕಾಲದಲ್ಲೂ ದೇವಾದಿತ್ಯ ಲಗತ್ ಅವರಂಥ ಬಹಳಷ್ಟು ಮೈಥಿಲಿ ಮತ್ತು ಭೋಜ್ಪುರಿ ವಿದ್ವಾಂಸರು ಹಲವಾರು ಗ್ರಂಥಗಳು ಮತ್ತು ಶಾಸನಗಳನ್ನು ರಚಿಸಿ ಮೈಥಿಲಿ ಜನಾಂಗವನ್ನು ಒಂದು ಹೊಸ ದಿಕ್ಕಿಗೆ ತಗೊಂಡು ಹೋದರು ಅನ್ನಬಹುದು. ನಾವು ರಾಜ ಹರಿಸಿಂಗ್ ದೇವನ ಬಗ್ಗೆ ಹೇಳೋದಾದರೆ ಆತ ತಿರ್ಹುಟ್ ರಾಜ್ಯ ಆಳಿದ ಕರ್ನಾಟ ಅರಸುಮನೆತನದ ಕೊನೆಯ ರಾಜ. ಆತನ ಕಾಲದಲ್ಲಿಯೂ ಕೂಡ ಮೈಥಿಲಿ ಸಾಹಿತ್ಯ ಮತ್ತು ಮೈಥಿಲಿ ಸಂಸ್ಕೃತಿಯ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದವು. ಈ ದಿನ ನಾವು ನೋಡ್ತಾ ಇರೋ ಮಟ್ಟಿಗೆ ಮೈಥಿಲಿ ಭಾಷೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಇವರೆಲ್ಲರ ಕೊಡುಗೆನೇ ಕಾರಣ ಅಂತ ಹೇಳ್ಬೋದು. ಮುದುತ್ ಕುಲಸ್ ನಾಟಕದ ಮೂಲಕ ಆತನ ಕಾಲವನ್ನು ನಾವು ಪ್ರಾಮುಖ್ಯತೆ ನೀಡ್ತೀವಿ. ಮುದುತ್ ಕುಲಸ್ ನಾಟಕವನ್ನು ಬರೆದಿದ್ದು ಸಿಮ್ರಾನ್ಗಢದಲ್ಲಿ. ಆದರೆ ಹರಿಸಿಂಗ್ ದೇವನ ಆಡಳಿತ ಕೊನೆಯಾದಾಗ ಆತನ ಕುಟುಂಬದವರು ಆ ನಾಟಕದ ಕೃತಿಯನ್ನು ತಮ್ಮ ಜೊತೆ ನೇಪಾಳ ಮಂಡಲ ಅಂದರೆ ಇವತ್ತಿನ ಭಕ್ತಾಪುರಕ್ಕೆ ತಗೊಂಡು ಬರ್ತಾರೆ. ಕರ್ನಾಟಕರು ತಿರುಹುಟ್ ನೆಲದಲ್ಲಿ ಬರೆದ ಈ ನಾಟಕದ ಪ್ರತಿಯನ್ನು ಇವತ್ತಿಗೂ ಸಹ ನಾವು ನೇಪಾಳದ ಹಲವಾರು ಮ್ಯೂಸಿಯಂಗಳಲ್ಲಿ ನೋಡಬಹುದು. ಹರಿಸಿಂಗ್ ದೇವನ ಕಾಲದ ಸಾಕಷ್ಟು ವಿದ್ವಾಂಸರ ಒಂದು ದೊಡ್ಡ ಪಟ್ಟಿನೇ ಇದೆ. ಸೂರ್ಯಾಕರ, ಚಾಂದ್ರೇಶು ಠಾಕೂರ್, ಹರಿಬ್ರಹ್ಮ, ಲಕ್ಮಾದೇವಿ ರಾಜ ಶಿವಸಿಂಗನ ಹೆಂಡತಿ ಮತ್ತು ಕವಿಯತ್ರಿ, ಕವಿ ಶಂಕರಾಚಾರ್ಯ, ಇನ್ನೂ ಹಲವಾರು ಜನ ಇದ್ದಾರೆ. ನಾನು ಹೇಳಿದ ಎಲ್ಲ ವಿದ್ವಾಂಸರು ಮಿಥಿಲಿಗೆ ಸೇರಿದವರು. ಹಾಗಾಗಿ ಅರಸ ನಾಣ್ಯದೇವನಿಂದ ರಾಜ ಹರಿಸಿಂಗ್ ದೇವನ ತನಕ ಬಂದ ಎಲ್ಲ ವಿದ್ವಾಂಸರು ಮೈಥಿಲಿ ಭಾಷೆಯನ್ನು ಹಿಂದೆಂದೂ ಕಾಣದಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋದರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಧನ್ಯವಾದ. ಸೊ ಸ್ನೇಹಿತರೆ, ನೀವು ಕೇಳಿದ್ದೀರಾ ಮೈಥಿಲಿ ಮತ್ತು ಭೋಜ್ಪುರಿಯ ಭಾಷೆಗಳ ಒಂದು ಬೆಳವಣಿಗೆಗೆ ಕನ್ನಡಿಗರು ಕೊಟ್ಟಂತಹ ಕೊಡುಗೆಗಳು ಏನು ಅಂತ ಇವ್ರು ಹೇಳಿದ್ದಾರೆ. ಇನ್ನು ಈಗಿನ ಒಂದು ಕಾಲದಲ್ಲಿ ಅಂದರೆ ಹಿಂದಿ ಏರಿಕೆಯ ಒಂದು ಅಬ್ಬರವನ್ನು ನೋಡ್ತಿರೋ ಈ ಕಾಲದಲ್ಲಿ ನಾನು ಕೇಂದ್ರ ಸರ್ಕಾರ ಕೇಳೋ ಒಂದು ಕಿವಿ ಮಾತೇನೆಂದರೆ, ಹಿಂದಿನ ಅದನ್ನು ಒಂದು ಭಾಷೆಯಾಗಿ ಬೆಳೆಸೋದ್ರಲ್ಲಿ ಯಾವುದೇ ಒಂದು ಅಭ್ಯಂತರ ಇಲ್ಲ. ಆದರೆ ಹಿಂದಿಯೇತರರಿಗೆ ಹಿಂದಿಯನ್ನು ಕಲೀಲೇಬೇಕು ಅಂತ ಪಟ್ಟು ಹಿಡಿಯೋದಕ್ಕಿಂತ ಸ್ಥಳೀಯ ನುಡಿಗಳನ್ನು ಸರಿಯಾಗಿ ಬಳಸ್ಕೊಂಡು ನಾವು ಮುಂದುವರಿಯೋದಕ್ಕೆ ಸಾಧ್ಯತೆಗಳಿದೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು. ಏಕೆಂದರೆ ನಮ್ಮ ಕನ್ನಡದ ಅರಸರುಗಳು ಈ ಭಾರತದ ಬೇರೆ ಬೇರೆ ಭಾಗಗಳನ್ನ ಆಡಳಿತ ಮಾಡುವಾಗ ಸ್ಥಳೀಯ ನುಡಿಗಳನ್ನು ಬಳಸ್ಕೊಂಡು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದು ಇತಿಹಾಸದಲ್ಲೇ ದಾಖಲಾಗಿದೆ. ಹಾಗಾಗಿ ನೀವು ಹಿಂದಿನ ಇತಿಹಾಸವನ್ನು ಹುಡುಕಿ ಭಾಷೆಗಳನ್ನು ಯಾವ ರೀತಿ ನೀವು ಬಳಸ್ಕೋಬೋದು ಅನ್ನೋದು ಕನ್ನಡ ಅರಸರಿಂದನೇ ನೀವು ಕಲಿಬೋದು. ಮುಂದಿನ ದಿನಗಳಲ್ಲಿ ದಯವಿಟ್ಟು ಹಿಂದಿ ಏರಿಕೆನ ಎಲ್ಲರ ಮೇಲೆ ನಿಲ್ಲಿಸಿ ಎಲ್ಲ ಭಾಷೆಗಳಿಗೂ ಸಮಾನತೆ ನೀಡಿ ಮತ್ತು ಎಲ್ಲ ಭಾಷೆಗಳ ಒಂದು ಬೆಳವಣಿಗೆಗಳಿಗೂ ಕೂಡ ನೀವು ಪ್ರಯತ್ನ ಪಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಕನ್ನಡಿಗರು ಧ್ವನಿ ಎತ್ತೋಣ. ನಮಸ್ಕಾರ.
ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ